ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಮೇಘಾತ್ರೇಯ. ಇವತ್ ನನ್ ಜೊತೆ ಇದ್ದಾರೆ ಧೀರ ಭಗತ್ ರಾಯ್ ಸಿನಿಮಾದ ಡೈರೆಕ್ಟರ್ ಕರ್ಣನ್ ಸರ್. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಅಂಡ್ ನಿಮ್ಮ ಟ್ರೈಲರ್ ನೋಡಿ ತುಂಬಾನೇ ಇಷ್ಟ ಆಯ್ತು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ನೀವು ಚೂಸ್ ಮಾಡಿರೋ ಕಾನ್ಸೆಪ್ಟ್ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿದೆ. ಮತ್ತೆ ಅದೇ ಯಾರು ಟಚ್ ಮಾಡಿಲ್ಲ ಇನ್ನು ಕನ್ನಡದಲ್ಲಿ ಆ ತರದೊಂದು ಪ್ರಯತ್ನಕ್ಕೆ. ಒಂದಷ್ಟು ಮೂವೀಸ್ ಬಂದಿದೆ, ಬಟ್ ಯಾವ್ದು ಮಾತಾಡಿ ಉಳ್ಕೊಂಡಿಲ್ಲ ಇದುವರೆಗೂ. ಸೊ ತುಂಬಾ ಖುಷಿ ಆಯ್ತು ಆ ವಿಷಯ ಗೊತ್ತಾದ್ಮೇಲೆ. ಸರ್ ಹೇಗಿದೆ ಸದ್ಯಕ್ಕೆ ಫೀಲಿಂಗ್ ನಿಮ್ಗೆ? ಫೀಲಿಂಗ್ ಗುಡ್ ಆಕ್ಚುಲಿ. ಅಂದ್ರೆ ಸೊ ಟ್ರೈಲರ್ ರಿಲೀಸ್ ಆದ್ಮೇಲೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಬೇರೆ ಬೇರೆ ಸ್ಟೇಟ್ಸ್ ಇಂದ ಕಾಲ್ಸ್, ಮೆಸೇಜಸ್, ಸೊ ಈ ತರದ್ದು ಬರ್ತಿದ್ದಾಗ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ಎಕ್ಸ್ಪೆಕ್ಟೇಷನ್ ಕೂಡ ಒಂದ್ ಹಂತಕ್ಕೆ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಂಡಿದೀವಿ. ಸೊ ಯಾಕಂದ್ರೆ ಒಂದಷ್ಟು ಪ್ರಮೋಷನ್ಸ್ ನಾವು ಈಗ ಆಲ್ರೆಡಿ ಮಾಡ್ತಾ ಇರೋದ್ರಿಂದ ಸೊ ಆಡಿಯನ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಸೊ ಖುಷಿ ಕೊಡ್ತಾ ಇದೆ. ಒಂಥರ ನರ್ವಸ್ನೆಸ್ ಅಂತಾರಲ್ಲ, ಅದು ಯೂಶಲಿ ಎಲ್ಲ ಫಿಲ್ಮ್ ಮೇಕರ್ಸ್ಗಳಿಗೆಲ್ಲ ಡೈರೆಕ್ಟರ್ಸ್ಗಳಿಗೂ ಇರುತ್ತೆ. ಯಾಕಂದ್ರೆ ರಿಲೀಸ್ ಡೇಟ್ ಹತ್ರ ಬರ್ತಿದ್ದಾಗ ಈ ತರದ್ ಏನೋ ಒಂದು ನರ್ವಸ್ನೆಸ್ ಇರುತ್ತೆ. ಬಟ್ ಫೀಲಿಂಗ್ ಗುಡ್, ಒಂಥರ ಓಕೆ. ಓಕೆ ಸರ್, ಈ ಧೀರ ಭಗತ್ ರಾಯ್ ಯಾರು? ಧೀರ ಭಗತ್ ರಾಯ್ ಈ ಸೊಸೈಟಿಲಿ ಯಾರು ಯಾರೋ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಕಷ್ಟಕ್ಕೆ ಮಿಡಿತಾನೋ ಮತ್ತೆ ಅವ್ರ ಕಷ್ಟಗಳಿಗೆ ಹೋಗಿ ಜೊತೆಯಾಗಿ ನಿಲ್ತಾನೋ ಅವರೆಲ್ಲರೂ ಧೀರ ಭಗತ್ ರಾಯ್ಗಳೇ. ಓಕೆ. ಯಾಕಂದ್ರೆ ಧೀರ ಅಂದ್ರೆ ಒಬ್ಬ ಶೂರ ಅಂತ. ನನ್ಗೆ ಭಗತ್ ಸಿಂಗ್ ಅವರ ಬಯೋಗ್ರಫಿ ನನಗೆ ಬಹಳ ಇಷ್ಟ. ಯಾಕಂದ್ರೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ, ಕಡಿಮೆ ವಯಸ್ಸಿನಲ್ಲೇ, 25-26 ವರ್ಷದ ವಯಸ್ಸಿನಲ್ಲೇ ಅವರು ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು, ದೇಶಕ್ಕೋಸ್ಕರ. ಸೊ ಆ ಚಿಕ್ಕ ವಯಸ್ಸಲ್ಲಿ ಆ ಫೈರ್ ಉಟ್ಕೊಳ್ಳೋದಿದೆಯಲ್ಲ, ಸೊ ಅದು ತುಂಬಾ ದೊಡ್ಡ ಟಾಸ್ಕ್ ಅದು. ಸೊ ಇವಾಗಿನ ಹುಡುಗರುಗಳಲ್ಲಿ ಆ ಮನೋಭಾವ ಬೆಳೆಸ್ಕೊಳ್ಳೋಂತ ಮನೋಭಾವಗಳು ತುಂಬಾ ಕಡಿಮೆ. ಸೊ ಹಾಗಾಗಿ ಸಿನಿಮಾದಲ್ಲಿ ನೀವು ಸಿನಿಮಾದ ಪೋಸ್ಟರ್ಸ್ಗಳು ಬೇರೆ ಎಲ್ಲ ನೋಡ್ಬೋದು. ನಿಮ್ಗೆ ಹೀರೋ ಒಂಥರ ಈ ಲುಕ್ಸ್ ಲೈಕ್ ಭಗತ್ ಸಿಂಗ್, ತುಂಬಾ ಜನ ಅದನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರ ಕ್ಯಾರೆಕ್ಟರ್ ಕೂಡ, ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಕೂಡ ನಿಮ್ಗೆ ಭಗತ್ ಸಿಂಗ್ ಅವ್ರನ್ನೇ ಹೋಲೋ ತರದ್ದು ಪಾತ್ರ ಅದು. ಸೊ ತುಂಬಾ ಫೈರ್ ಇರೋಂತ ಪಾತ್ರ. ಆ ಯಂಗ್ ವಯಸ್ಸಿನಲ್ಲೇನೆ ಸೊಸೈಟಿಲಿ ಯಾರು ನಿಜವಾಗ್ಲೂ ತುಳಿತಕ್ಕೊಳಗಾಗ್ತಾ ಇದಾರೆ ಅವ್ರ ಪರವಾಗಿ ನಿಲ್ಲೋಂತ ಕ್ಯಾರೆಕ್ಟರ್ ಅದು. ಸೊ ದಟ್ ಈಸ್ ವೈ ಈಸ್ ಧೀರ ಭಗತ್ ರಾಯ್. ಸೊ ಆ ಟೈಟ್ಲ್ ತುಂಬಾ ಪವರ್ಫುಲ್ ಟೈಟಲ್. ಸೊ ಹಾಗಾಗಿ ಧೀರ ಭಗತ್ ರಾಯ್ ಇವತ್ತು ಎಲ್ಲಾ ಕಡೆ ಸದ್ದಾಗ್ತಾ ಇದೆ, ಎಲ್ಲಾ ಕಡೆ ಮನೆ ಮಾತಾಗ್ತಾ ಇದೆ, ಖುಷಿ ಇದೆ. ಈಗ ಎಲ್ಲೋ ಒಂದ್ ಕಡೆ ಈ ತರ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳು ಅಂತ ತಗೊಂಡ ತಕ್ಷಣ ನಮ್ಗೆ ಈಗ ಅಂಬೇಡ್ಕರ್ ಹೆಸರು ಅಥವಾ ಈ ತರ ಯಾರು ಹೋರಾಟಗಾರರ ಹೆಸರು ಬಂದ ತಕ್ಷಣ ಜನ ಒಂದ್ ವರ್ಗಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಈ ಮೂವಿ ಇಂತವ್ರದ್ದು ಅನ್ನೋ ತರ ಒಂದು ಪೋರ್ಟ್ರೇಟ್ ಮಾಡ್ಬಿಡ್ತಾರೆ. ಸೊ ಈ ಸಿನಿಮಾ ಹೇಗೆ ಟ್ರೀಟ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನ? ನಾನು ಇದು ಈ ದೇಶದ ದೊಡ್ಡ ದುರಂತ ಅಂತಾನೆ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಸೊ ಈ ದೇಶಕ್ಕೆ ಒಂದು ಭದ್ರ ಬುನಾದಿ, ಒಂದು ಅಡಿಪಾಯ ಹಾಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡೋದಿದೆಯಲ್ಲ ಮೇಡಮ್, ಅದಕ್ಕಿಂತ ದೊಡ್ಡ ಆರೋಪ, ಅದಕ್ಕಿಂತ ದೊಡ್ಡ ಅಪವಾದ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇವತ್ತು ನಾವೆಲ್ಲ ಬದುಕ್ತಾ ಇರೋದು ಆ ಮಹಾನ್ ವ್ಯಕ್ತಿ ಬರೆದಂತ ಸಂವಿಧಾನದ ಅಡಿಯಲ್ಲಿ. ಸೊ ಈಗ ಇಡೀ ಪ್ರಪಂಚನೇ ಅವರನ್ನ ಒಪ್ಕೊಂಡು, ಇಡೀ ಪ್ರಪಂಚನೇ ಅವ್ರನ್ನ ಆರಾಧಿಸ್ತಿದೆ. ನಿಮ್ಗೆ ಬೇರೆ ಬೇರೆ ಅಮೆರಿಕಾದಲ್ಲೆಲ್ಲ ಅವ್ರದ್ದು ಮ್ಯೂಸಿಯಂ ಇದೆ, ಇಂಗ್ಲೆಂಡ್ ಅಲ್ಲಿ ಅವ್ರದ್ದು ಮ್ಯೂಸಿಯಂ ಇದೆ, ನಿಮ್ಗೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಅವ್ರದ್ದು ಸ್ಟ್ಯಾಚ್ಯೂಗಳು ಮಾಡಿ, ಆಮೇಲೆ ಎಸ್ಪೆಷಲಿ ಯಾವ್ದೋ ಒಂದು ಕಂಟ್ರಿಲಿ ಅವ್ರ ಬಗ್ಗೆ ಒಂದು ಪಾಠ ಇದೆ ಅಲ್ಲಿನ ಮಕ್ಳುಗಳಿಗೆ. ಸೊ ಅವ್ರನ್ನ ಒಬ್ಬ ಮಹಾನ್ ಜ್ಞಾನಿ ಅಂತ ನೋಡ್ತಿದಾರೆ. ಬಟ್ ನಾವಿಲ್ಲಿ ಅವ್ರನ್ನ ಒಬ್ಬ ಸಾಮಾನ್ಯ ಒಬ್ಬ ತಳ ಸಮುದಾಯದ ಒಬ್ಬ ವ್ಯಕ್ತಿ, ಈಗಲೂ ಕೂಡ ಅವ್ರನ್ನ ಜಾತಿ ವೈಸಲ್ಲಿ ನಾವು ಐಡೆಂಟಿಫೈ ಮಾಡ್ತಿರೋದು ಈ ಸಮಾಜಕ್ಕೆ ಕಂಟಿರೋ ದೊಡ್ಡ ಶಾಪ ಅದು. ಖಂಡಿತವಾಗ್ಲೂ ಅದು ಆ ಶಾಪ ಅದು ಆ ರೀತಿ ಯೋಚನೆ ಮಾಡೋರು ಕೂಡ ಈ ಸಮಾಜಕ್ಕೆ ಮಾರ್ಕ ಅಂತಾನೆ ನಾನು ಹೇಳ್ತೀನಿ ಮೇಡಮ್. ನೇರವಾಗಿ ಅವ್ರೇನಾದ್ರು ಅನ್ಕೊಂಡ್ರು ನನ್ಗೇನು ಭಯ ಇಲ್ಲ. ಯಾಕಂದ್ರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ಜಾತಿಗಳನ್ನ ಬಿಟ್ಟು
ನಾವು ಅವ್ರನ್ನ ಗೌರವಿಸ್ಬೇಕು, ಆರಾಧಿಸ್ಬೇಕು, ಮತ್ತೆ ಅವ್ರ ಬಗ್ಗೆ ಓದ್ಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು. ಅವ್ರ ಬಗ್ಗೆ ಓದಿ ಅವ್ರ ಬಗ್ಗೆ ತಿಳ್ಕೊಂಡವ್ರು ನನ್ನ ಪ್ರಕಾರ ತಪ್ಪೇ ಮಾಡಲ್ಲ ಮೇಡಮ್. ಸೊಸೈಟಿಲಿ ಆತ ಒಬ್ಬ ಕ್ರಿಮಿನಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆತ ಖಂಡಿತವಾಗ್ಲೂ ಅವ್ರ ಬಗ್ಗೆ ಓದಿ ತಿಳ್ಕೊಂಡ್ರೆ ಸಮಾಜಕ್ಕೆ ಒಂದು ಧ್ವನಿ ಆಗ್ತಾರೆ. ಸೊ ದಟ್ ಈಸ್ ದ ಪವರ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಹಾಗಾಗಿ ಈ ಅವ್ರ ಬಗ್ಗೆ ತೋರಿಸಿದ ತಕ್ಷಣ, ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಒಂದು ಜಾತಿಗೆ ಅವ್ರನ್ನ ಮುದ್ರೆ ಹಾಕೋದು, ಮತ್ತೆ ಇವ್ರ ಎಡ ಇವ್ರ ಬಲ ಅಂತ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ಅ ವೆರಿ ರಾಂಗ್ ಥಿಂಗ್. ಸೊ ಜನ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಬಟ್ ನಾವು ಅದನ್ನ ವಿ ಹ್ಯಾವ್ ಟು ಎರಾಡಿಕೇಟ್ ದಟ್ ಇನ್ ಆರ್ಟ್ ವೇ ಅಷ್ಟೇ. ಸೊ ಸಿನಿಮಾ ಆರ್ಟ್ ಒಂದು ಪವರ್ಫುಲ್ ಮೀಡಿಯಾ. ಸೊ ಇದ್ರ ಮುಖಾಂತರ ನಾವು ಆ ಆರೋಪನ ಮತ್ತೆ ಇದನ್ನ ಆ ಬ್ಲಾಕ್ ಮಾರ್ಕ್ನ ನಾವು ತೊಡೆದಾಕ್ಬೇಕು. ಸೊ ಅದಕ್ಕೋಸ್ಕರ ಸೊ ಇನ್ನೂ ಈ ತರದ ಹೆಚ್ಚು ಸಿನಿಮಾಗಳು ನಮ್ಮ ಕಡೆಯಿಂದ ಬರುತ್ತೆ. ಸೊ ಖಂಡಿತವಾಗ್ಲೂ ಜನ ಒಂದಿನ ಬದಲಾಗ್ತಾರೆ. ಸೊ ಬದಲಾವಣೆ ಅನ್ನೋದು ಈ ಜಗದ ನಿಯಮ. ಖಂಡಿತವಾಗ್ಲೂ ಇವತ್ತು ಆ ರೀತಿ ಮಾತಾಡ್ಬೋದು. ಡೆಫಿನೆಟ್ ಆಗಿ ಅವ್ರ ಬಗ್ಗೆ ತಿಳ್ಕೊಂಡಾಗ, ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ತುಂಬಾ ಜನ ಬದಲಾಗ್ತಾರೆ ಅನ್ನೋದು ಫ್ಯೂಚರ್ ಅಲ್ಲಿ ನಂಗೊಂದು ಸ್ಟ್ರಾಂಗ್ ಹೋಪ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಗುಡ್ ಅಷ್ಟೇ. ಎಸ್ ಸರ್, ಸೋ ಟ್ರೂ. ಎಸ್ ಮ್ಯಾಮ್. ಅಂಡ್ ಟ್ರೈಲರ್ ನೋಡಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಹೋರಾಟ, ಆ ಕಿಚ್ಚು ಅದು ಕಾಣಿಸುತ್ತೆ. ಆದ್ರೆ ಒಂದು ಸಾಂಗ್ ನೋಡಿದೆ, ಅದಾದ್ಮೇಲೆ ಅನ್ಸಿತ್ತು ನಂಗೆ ಓಕೆ ಒಂದ್ ಕ್ಯೂಟ್ ಲವ್ ಸ್ಟೋರಿನು ಎಲ್ಲೋ ಒಂದ್ ಕಡೆ ಇದೆ ಅಂತ. ಅಂದ್ರೆ ಈ ಮುಳ್ಗಳ ಮಧ್ಯೆ ಒಂದ್ ಹೂವು ಇರುತ್ತಲ್ಲ ಆ ತರ. ಸೊ ಏನದು ಸರ್, ಲವ್ ಸ್ಟೋರಿ ಇದೆಯಾ ನಿಮ್ ಸಿನಿಮಾದಲ್ಲಿ, ಹೇಗೆ? ಆಕ್ಚುಲಿ ಇಟ್ಸ್ ಅ ಕೈಂಡ್ ಆಫ್ ಆರ್ಟ್ ಸ್ಟೋರಿ ಮೇಡಮ್. ಇದು ನನ್ ತುಂಬಾ ಇದನ್ನ ಕತೆ ಮಾಡ್ಕೊಂಡಾಗ ಅದೇನಾಯ್ತು, ಬೇಜಾರಿಲ್ಲ ಮೇಡಮ್. ಅದು ಬೆಳಗಿಂದ ನೀವು ಅದೆಲ್ಲ ತಲೆನೇ ಕೆಡ್ಸ್ಕೊಬೇಡಿ, ನಾನು ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡಿದೆ ಅಷ್ಟೇ. ಸೊ ಅದೇನಾಯ್ತು, ನೀವ್ ಪ್ರಶ್ನೆ ಏನ್ ಕೇಳಿದ್ರೆ ನಾನು ಮರ್ತದೆ ಮೇಡಮ್. ಅದೇ ನಿಮ್ ಸಿನಿಮಾದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಅಂತ. ಸೊ ಅದೇನಾಗುತ್ತೆ, ಸಿನಿಮಾ ಅನ್ನೋದು ನನ್ನ ಪ್ರಕಾರ ಅದೊಂದು ಆರ್ಟ್ ಫಾರ್ಮ್ ಇದೆಯಲ್ಲ. ಸೊ ಅದನ್ನ ನಾವು ಯಾವ ಸಿನಿಮಾಗಳನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಹಾಗೆ ಮಾಡ್ಬೇಕು. ಆಕ್ಚುಲಿ ಇಟ್ಸ್ ಅ ಕೈಂಡ್ ಆಫ್ ಆರ್ಟ್ ಕಂಟೆಂಟ್. ಇದು ನಾವು ಸ್ಕ್ರಿಪ್ಟ್ ಮಾಡ್ಕೊಂಡಾಗ ಇದೊಂಥರ ಖಂಡಿತವಾಗ್ಲೂ ಆರ್ಟ್ ಕಂಟೆಂಟ್. ಸೊ ಬಟ್ ಇದನ್ನ ನಾ ಏನ್ ಮಾಡಿದೆ, ಕಮರ್ಷಿಯಲ್ ಆಗಿ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ವಿ ನಾವು. ಸೊ ನಾವು ಏನ್ ಮಾಡಿದ್ವಿ, ನಾವು ಒಂದಷ್ಟು ನಮ್ಮ ಪ್ರೊಡ್ಯೂಸರ್ಸ್ ಗಳು ಹತ್ರ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಸೊ ಒಂದು 2 years ಸ್ಕ್ರಿಪ್ಟ್ ಮಾಡ್ಕೊಂಡ್ಮೇಲೆ, ಸೊ ಸ್ಕ್ರಿಪ್ಟ್ ಮಾಡ್ಕೊಂಡ್ಮೇಲೆ 1.5 years ವಿ ಹ್ಯಾವ್ ಟೇಕನ್ ಅ ರಿಸರ್ಚ್. ಸೊ ಅವಾಗ ನಮ್ಗೆ ಗೊತ್ತಾಗಿದ್ದು, ಇಲ್ಲ ಈ ಸಿನಿಮಾ ನಾವು ಆರ್ಟ್ ಸಿನಿಮಾ ತರ ಮಾಡ್ಬಿಟ್ರೆ ಇದು ತುಂಬಾ ಜನಕ್ಕೆ ರೀಚ್ ಆಗಲ್ಲ, ತುಂಬಾ ಜನಕ್ಕೆ ಇದು ಹೋಗಲ್ಲ ಅಂತ ಅನ್ಕೊಂಡಾಗ, ಸೊ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್, ಹೇಳದ್ನಲ್ಲ, ಸೊ ಇದನ್ನ ಕಮರ್ಷಿಯಲೈಸ್ ಹೇಗ್ ಮಾಡ್ಬೋದು, ಓಕೆ ಇದ್ರಲ್ಲಿ ಲವ್ ತರಬಹುದು, ಏನೋ ಒಂದು ಫಿಲಾಸಫಿ ತರಬಹುದು, ಏನೋ ಒಂದು ಕಾಮಿಡಿ ಟ್ರ್ಯಾಕ್ ತರಬಹುದು. ಇದೆಲ್ಲ ಯೋಚನೆ ಮಾಡಕ್ ಶುರು ಮಾಡಿದಾಗ ಒಂದೊಂದಾಗಿ ಆಡ್ ಆಗ್ತಾ ಹೋಯ್ತು. ಮೇಡಮ್ ಇದೊಂಥರ ಕಂಪ್ಲೀಟ್ಲಿ ತುಂಬಾ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಇಟ್ಸ್ ಅ ಕೈಂಡ್ ಆಫ್ ಸಿಚುವೇಶನಲ್ ಕಾಮಿಡಿ. ಸೊ ಲವ್ ಇದೆ ಸಿನಿಮಾದಲ್ಲಿ, ಒಂದು ಮುದ್ದಾದ ರೊಮ್ಯಾನ್ಸ್ ಇದೆ. ಅಫ್ಕೋರ್ಸ್ ಹೀರೋ ರಾಕೇಶ್, ನಮ್ ಸುಚಿ ಹೀರೋಯಿನ್ ಸುಚಾರಿತಾ. ಸೊ ಸ್ಕ್ರೀನ್ ಅಲ್ಲಿ ಆನ್ ಪೇರ್ ಸೂಪರ್ ಆಗಿ ಕಾಣ್ತಾರೆ. ಸೊ ನನ್ಗೆ ಬಹಳ ಖುಷಿ ಆಗತ್ತೆ ಅವ್ರಿಬ್ರನ್ನ ನೋಡೋದಕ್ಕೆ. ಆಮೇಲೆ ಎಸ್ಪೆಷಲಿ ಆ ಏನು ಕರ್ಮ ಸಾಂಗ್ ಅಲ್ಲಿ ಅದು ಮಾಂಟೇಜಸ್ ಇದ್ದಿದ್ರಿಂದ ಅದನ್ನ ಸ್ವಲ್ಪ ನಾನೇ ಕೊರಿಯೋಗ್ರಾಫ್ ಮಾಡೋ ಸಂದರ್ಭ ಬಂತು. ಯಾಕಂದ್ರೆ ಇಲ್ಲ, ನಾನು ಅದರಲ್ಲಿ ಕತೆ ಹೇಳ್ಬೇಕಿತ್ತು. ಆ ಸಾಂಗ್ ಅಲ್ಲಿ ಲವ್ ಆಗ್ಬೇಕು, ಜೊತೆಗೆ ಕತೆನೇ ಹೇಳ್ಬೇಕಿತ್ತು. ಸೊ ಹಾಗಾಗಿ ಅದನ್ನ ನಾನು ತುಂಬಾ ಕೇರ್ ತಗೊಂಡು, ಸೊ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದೆ. ಅದಕ್ಕೆ ನಮ್ಮ ಹೀರೋಯಿನ್ ಇಬ್ರು ಯಾವಾಗ್ಲೂ ಏನೋ ಒಂದು ಲೇಪನ ಬಳಿತಾರ. ಅದಕ್ಕೆ ಓ ಸಾರ್ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ತಂದು ನಾನು ತಲೆ ಮೇಲೆ ಹಾಕ್ಬಿಟ್ರೆ ಅದೇ ಹೇಳಕೊಟ್ಟಿದ್ದೆ. ಇವನ್ ಎಡಿಟರ್ ವಿಶ್ವಾಸ್ ಸರ್ ಹೇಳಿದ್ರು, ನಿಮ್ ಹೀರೋಯಿನ್ ಎಲ್ಲ ಹೇಳಿದ್ರು, ನಿಮ್ಗೆ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರೋದನ್ನೆಲ್ಲ ನೀಟಾಗಿ ಆ ಹಾಡಲ್ಲಿ ತೋರಿಸಿದ್ರಂತೆ. ಸೊ ಆ ಸಾಂಗ್ ನ ನಾವು ವಿಡಿಯೋ ಸಾಂಗ್ ನೋಡಕ್ಕೆ ಕಾಯ್ತಾ ಇರ್ತೀವಿ. ಅಂದ್ರೆ ಈಗ ಸಿನಿಮಾ ಡೈರೆಕ್ಟರ್ ಗಳಿಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೇಕಲ್ಲ ಮೇಡಮ್. ಈಗ ಎಲ್ಲಾರ ಲೈಫಲ್ಲೂ ಒಂದು ಯಾವ್ದೋ ಒಂದು ಪಾಸ್ಟ್ ಸ್ಟೋರೀಸ್ ಇದ್ದೇ ಇರುತ್ತೆ. ಸೊ ಹಾಗೆ ನಮ್ ಲೈಫಲ್ಲೂ ಒಂದ್ ಪಾಸ್ಟ್ ಸ್ಟೋರಿ ಅದಿತ್ತು. ಅದು ಮುಗ್ದೋದಂತ ಅಧ್ಯಾಯ ಅದು. ಸೊ ಅಫ್ಕೋರ್ಸ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿ ಶೂಟ್ ಆಗಿದೆ. ಒಂದು ಲೈನ್ ನೋಡಬಹುದು ನಾವು ಸಿನಿಮಾದಲ್ಲಿ. ಅಂದ್ರೆ ಇಟ್ಸ್ ಇನ್ನೋಸೆಂಟ್ ಲವ್ ಸ್ಟೋರಿ. ಸೊ ಅದು ಇಟ್ಸ್ ಲಾಂಗ್ ಬ್ಯಾಕ್ ಸ್ಟೋರಿ. ಬಟ್ ಸೊ ತುಂಬಾ ಚೆನ್ನಾಗಿ ಶೂಟ್ ಆಗಿದೆ. ಇನ್ನೋಸೆಂಟ್ ಅಂಡ್ ಮೆಚ್ಯೂರ್ಡ್.
ಸೊ ಅದು ತುಂಬಾ ಚೆನ್ನಾಗಿ ಡಿಸೈನ್ ಆಗಿದೆ ಸಿನಿಮಾದಲ್ಲಿ ಆಕ್ಚುಲಿ. ಸೊ ತುಂಬಾ ಮುದ್ದಾಗಿ Exactly. ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಅಫ್ಕೋರ್ಸ್ ಸಿನಿಮಾದಲ್ಲಿ ಲವ್ ಇದೆ, ಫ್ಯಾಮಿಲಿ ಆಡಿಯನ್ಸ್ ಇನ್ಕ್ಲೂಡಿಂಗ್ ಮಕ್ಳು ಕೂತ್ಕೊಂಡು ನೋಡುವಂತ ಸಿನಿಮಾ ಇದೆ ಆಕ್ಚುಲಿ. ಓಕೆ. ಸೊ ನಾವು ಏನು ಹೊಡೆದಾಟ ಬಡದಾಟ ರಕ್ತ ಅದೆಲ್ಲ ಏನು ಇಲ್ಲ ತುಂಬಾ ಇದಾಗಿರಲ್ಲ. ತುಂಬಾ ಪೋಟ್ರೆ ತುಂಬಾ ಆ ರೀತಿ ಏನಿಲ್ಲ ಮೇಡಮ್. Okay. ನಮ್ಗೆ ಸೆನ್ಸಾರ್ ಇಂದ US ಸರ್ಟಿಫಿಕೇಟ್ ಸಿಕ್ಕಿದೆ, ಓಕೆ. ಆಗಿದ್ರೆ ನಮ್ಗೆ A ಸರ್ಟಿಫಿಕೇಟ್ ಸಿಗ್ಬೇಕಿತ್ತು. ಹೌದು. ಸೊ ಇಲ್ಲ, ನಾವು ಪ್ರೊಡ್ಯೂಸರ್ಗೆ ಇದೊಂದು ಸ್ಟ್ರಾಂಗ್ ನಂಬಿಕೆ. ಯಾಕೆಲ್ಲ ನಾವು ಇದು ಆಕ್ಚುಲಿ ಇದು ಫ್ಯಾಮಿಲಿ ಆಡಿಯನ್ಸ್ ಮಾಡಿರೋ ಸಿನಿಮಾನೇ, ಹಾಗಾಗಿ ಇದು UAನೇ ಆಗ್ಬೇಕು, ಫ್ಯಾಮಿಲಿ ಆಡಿಯನ್ಸ್ ಬರ್ಬೇಕು ನಮ್ಗೆ ಸಿನಿಮಾಗೆ. ಯಾರಿಗೋಸ್ಕರ ಮಾಡಿದ್ವಿ ಅವ್ರಿಗೆ ತಲುಪಬೇಕು ಅಂದ್ರೆ ಅಫ್ಕೋರ್ಸ್ ಇದೊಂದು ಫ್ಯಾಮಿಲಿ ಸಿನಿಮಾನೇ ಆಗ್ಬೇಕು ಅಂತ. ಸೊ ದೆನ್ ವಿ ಆರ್ ಸ್ಟಾರ್ಟೆಡ್, ಇಲ್ಲ ಇದು UAನೇ ಮಾಡ್ಬೇಕು ಅಂತ ಹೇಳಿ ಅದ್ರ ಪ್ರಕಾರನೇ ಶೂಟ್ ಮಾಡಿದ್ದು. ಸೊ ಅದು ಅದನ್ನ ನಾವೇನ್ ಅನ್ಕೊಂಡಿರ್ತೀವಿ ಹಾಗೆ ಆಗತ್ತೆ ಅಂತಾರಲ್ಲ, ಹಾಗಾಗಿ UAನೇ ಸಿಕ್ಕಿದೆ. ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮೇಡಮ್. ಈಗ ನಂಗೆ ವಿಶ್ವಾಸ್ ಸರ್ ಕೂಡ ಹೇಳ್ತಾ ಇದ್ರು ಎಡಿಟರ್, ಓವರ್ ಆಲ್ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗ್ ಅನಿಸ್ತು? ಯಾಕಂದ್ರೆ ಫಸ್ಟ್ ಆಡಿಯನ್ಸ್ ನೀವು, ಎಡಿಟಿಂಗ್ ಮಾಡಿರೋದೇ ನೀವು, ಸೊ ನಿಮ್ಗೆ ಹೇಗ್ ಅನಿಸ್ತು ಅಂತ ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದೇ ಮಾತು ಹೇಳಿದ್ದು, ಮೇಡಮ್ ಈ ಸಿನಿಮಾ ಗೆಲ್ಬೇಕು ಅಂತ. ಯಾಕಂದ್ರೆ ಅಂತ ಕಂಟೆಂಟ್ ಇದೆ ಇದ್ರೊಳಗಡೆ, ಅಷ್ಟು ಚೆನ್ನಾಗ್ ಮಾಡಿದ್ದಾರೆ. ಡೈರೆಕ್ಟ್ರು ಕೂಡ ಫಸ್ಟ್ ಟೈಮ್ ಅಂತ ಅನ್ಸದೇ ಇಲ್ಲ ಎಲ್ಲೂ ನಿಮ್ಗೆ, ನೀವ್ ನೋಡಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇಷ್ಟೇ ಅವ್ರು ರಿವ್ಯೂ ಕೊಟ್ಟಿದ್ದು ನನಗೆ. ಸೊ ಅವ್ರ ಕಾನ್ಫಿಡೆನ್ಸ್ ಇತ್ತಲ್ಲ, ಯಾಕಂದ್ರೆ ಅವ್ರು ಎಷ್ಟೆಷ್ಟು ದೊಡ್ಡ ದೊಡ್ಡ ಮೂವೀಸ್ ಎಲ್ಲಾ ಮಾಡಿದಾರೆ, ನಿಮ್ಗೂ ಕೂಡ ಗೊತ್ತು. ಅಂತಹ ಒಬ್ರು ಎಡಿಟರ್ ಒಂದು ಈ ತರ ಒಂದ್ ರಿವ್ಯೂ ಕೊಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಸೀರಿಯಸ್ ಆಗಿ ತಗೊಳ್ಳೇಬೇಕು ನಾವೆಲ್ರು. ಹೇಗ ಅನಿಸ್ತು ನಿಮ್ಗೆ? ನನ್ಗೆ ಎಸ್ಪೆಷಲಿ ನಮ್ಮ ವಿಶ್ವಾಸ ಎಡಿಟರ್ ಇದಾರಲ್ಲ, ಅವ್ರ ಮೇಲೆ ನನ್ಗೆ ಬಹಳ ಲವ್, ಫುಲ್ ಲವ್. ಅಂದ್ರೆ ಯಾವಾಗ್ಲೂ ಯೂಶಲಿ ಡೈರೆಕ್ಟರ್ ಎಡಿಟರ್ಗಳು ಹಾಗೆ ಇರಬೇಕು. ನನ್ಗೆ ಎಸ್ಪೆಷಲಿ ನನ್ಗೆ ಶೂಟಿಂಗ್ ಇಂದನೂ ಜೊತೆಯಾಗಿ, ಸಾರಿ ಈ ಶಾರ್ಟ್ಸ್ ತಗೊಳ್ಳಿ, ಈ ಸೀನ್ ಈ ಶಾರ್ಟ್ಸ್ ತಗೊಳ್ಳಿ, ಈ ತರ ಇರುತ್ತೆ, ಚೆನ್ನಾಗಿರುತ್ತೆ, ತಗೊಳ್ಳಿ, ನಿಮ್ ವಿಷನ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಆ ವಿಷಯದಲ್ಲ ನನ್ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿ, ನನ್ನ ಮೆಂಟರ್ ಅಂಡ್ ಈಸ್ ಮೈ ಬ್ರದರ್ ಆಲ್ಸೋ. ಸೊ ನನ್ಗೆ ಅವ್ರ ಮೇಲೆ ಬಹಳ ಪ್ರೀತಿ, ಬಹಳ ಹೆಮ್ಮೆ. ಒಬ್ಬ ಎಡಿಟರ್ ಒಂದ್ ಸಿನಿಮಾ ಈ ಸಿನಿಮಾ ಹೀಗಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬಿಡ್ತಾರೆ. ಸೊ ಯೂಶಲಿ ಏನಾಗುತ್ತೆ, ಎಡಿಟರ್ಗಳು ಅಂದಿದ ತಕ್ಷಣ ಸಿನಿಮಾ ಒಂದ್ ಕಂಪ್ಲೀಟ್ ಆದ್ಮೇಲೆ ಯಾವುದೇ ಪ್ರಮೋಷನ್ ಆಕ್ಟಿವಿಟೀಸ್ ಬರಲ್ಲ. ಬಟ್ ನಮ್ಮ ಎಡಿಟರ್ ಏನಾದ್ರೆ ನಮ್ಗೆ ಎಸ್ಪೆಷಲಿ ಈ ಸಿನಿಮಾ ಮೇಲೆ ಅವ್ರಿಗೆ ಬಹಳ ಲವ್, ಬಹಳ ಪ್ರೀತಿ. ಸೊ ನಮ್ದು ಪ್ರತಿಯೊಂದು ಇಂಟರ್ವ್ಯೂಸ್, ಪ್ರತಿಯೊಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ಅವರು ನಮ್ ಜೊತೆಗೆ ಬಂದು, ನಮ್ ಜೊತೆಗೆ ನಿಂತ್ಕೊಂಡು, ಇಲ್ಲ ಈ ಸಿನಿಮಾ ಗೆಲ್ಬೇಕು ಸರ್, ನೀವ್ ಗೆಲ್ಬೇಕು, ನಿಮ್ ಟೀಮ್ ಗೆಲ್ಬೇಕು, ಆಗಿದ್ದಾಗ ಮಾತ್ರ ಈ ಸಿನಿಮಾಗೆ ಒಂದು ಬೆಲೆ ಅಂತ ಹೇಳಿ ಪ್ರತಿಯೊಂದು ವಿಷಯದ ಜೊತೆಗೆ ನಿಂತ್ಕೊಂಡು ಸಿನಿಮಾಗೆ ಸೆಕೆಂಡ್ ಡೈರೆಕ್ಟರ್ ಆಗಿ ಅವರೇ ಅಷ್ಟು ಚೆನ್ನಾಗಿ ನನಗೆ ಸಿನಿಮಾನ ಎಡಿಟ್ ಮಾಡಿಕೊಟ್ಟು. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಅವ್ರ ಎಫರ್ಟ್ ಬಹಳ ದೊಡ್ಡದಿದೆ. ಸೊ ಥ್ಯಾಂಕ್ ಯು ವಿಶ್ವ ಸರ್. ಸೊ ನೀವು ವಿಡಿಯೋ ನೋಡ್ತಿದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಒಂದ್ ಮಾತಿದೆ ಸರ್, ಎಲ್ರು ಸಿನಿಮಾ ಬಗ್ಗೆ ಹೇಳೋದು, ಸಿನಿಮಾಸ್ ಮೇಡ್ ಇಟ್ ಸ್ಕ್ರಿಪ್ಟ್ ಟೇಬಲ್ ಅಂಡ್ ಎಡಿಟಿಂಗ್ ಟೇಬಲ್ ಅಂತ. ಸೊ ನೀವಿಬ್ರು ಅದನ್ನ ಈ ವಿಷಯದಲ್ಲಿ ನಿಜ ಮಾಡ್ತಾ ಇದ್ದೀರಾ ಜೊತೆಗೆ ಸೇರ್ಕೊಂಡು. ಯಾಕಂದ್ರೆ ಈ ಸಿನಿಮಾದ ಸ್ಕ್ರಿಪ್ಟ್ ಆಗಿದೆ ಎಡಿಟಿಂಗ್ ಟೇಬಲ್ ಅಲ್ಲೇ. ನನ್ ಏನಂದ್ರೆ ಯಾವ ರೈಟರ್ ಸ್ಕ್ರಿಪ್ಟ್, ಸೊ ಸ್ಕ್ರಿಪ್ಟಿಂಗ್ ಎಲ್ಲ ಆಯ್ತು. ಸೊ ನನ್ಗೆ ಏನ್ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ಸ್ಕ್ರಿಪ್ಟಿಂಗ್ ಆಯ್ತು. ಸೊ ಅದೆಲ್ಲ ಇವ್ರಿಗೆ ಆರ್ಟಿಸ್ಟ್ ಗಳು ಕೊಡೋದಕ್ಕೆ ಶುರು ಮಾಡಿದಾಗ ಅವ್ರು ಏನ್ ಮಾಡ್ಬಿಟ್ರು, ಬಯಟ್ ಮಾಡ್ಕೊಂಡ್ ಬಂದು ಈ ರೀತಿ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ ಅದರಿಂದ ಆಚೆಗೆ ಹೋಗ್ತಾ ಇತ್ತು ಸಿನಿಮಾ. ಹಾಗಾಗಿ ಯಾರಿಗೂ ಏನ್ ಮಾಡ್ಬಿಟ್ಟಿದೆ, ನಾನು ಡೈಲಾಗ್ ಶೀಟೇ ಕೊಡ್ತಿರಲ್ಲ. ನಾನು ಸ್ಕ್ರಿಪ್ಟ್ ಏನ್ ಮಾಡ್ಕೊಂಡೆ ಅದನ್ನ ನಾನು ಆಫೀಸಲ್ಲಿ ಜೋಪಾನವಾಗಿ ಇಟ್ಟಿರ್ತಿದ್ದೆ. ಯಾಕೆಂದ್ರೆ ತಂದ್ರೆ ಅಲ್ಲಿ ಏನ್ ಮಾಡಿದ್ರೆ ಹೆಂಗಾದ್ರೂ ಮಾಡಿ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ನಾನು ಅದನ್ನ ಕೈಲಿ ಇಟ್ಕೊಂಡಿರ್ತೀನಲ್ಲ, ಅಟ್ಲೀಸ್ಟ್ ಸರ್ ಕೊಡಿ ಸರ್ ಏನಿದೆ ಅಂತ ನೋಡೋಕೆ ಇಸ್ಕೊಂಡ್ಬಿಡ್ತಾರೆ. ಹಾಗಾಗಿ ನನ್ನ ಸ್ಕ್ರಿಪ್ಟ್ ಪೇಪರ್ ಸ್ಕ್ರಿಪ್ಟ್ ನನ್ನ ಸೆಟ್ಗೆ ತರ್ತಿರ್ಲಿಲ್ಲ. ನಾನು ಅದಕ್ಕೆ ಏನ್ ಮಾಡ್ಬಿಡ್ತಿದ್ದೆ, ಅಲ್ಲಿ ನಾಳೆ ಇವತ್ತೇನ್ ಶೂಟ್ ಮಾಡ್ಬೇಕು ಅನ್ನೋದನ್ನ ನೀಟಾಗಿ ಬರ್ಕೊಂಡ್ಬಿಡ್ತಿದ್ದೆ. ನೀವು ಸೆಟ್ಗೆ ಫುಲ್ ಫ್ರೆಶ್ ಆಗಿ ಬನ್ನಿ, ಅಲ್ಲಿ ಅಲ್ಲಿ ಮಾಡೋಣ, ಅದೇ ಕರೆಕ್ಷನ್ ಗಿರೆಕ್ಷನ್ ಅದೆಲ್ಲ ಏನಿದ್ರು ಚೇಂಜಸ್ ಎಲ್ಲ ಏನಿದ್ರು ಅಲ್ಲಿ ಮಾಡೋಣ, ನೀವು ಬನ್ನಿ ಫ್ರೆಶ್ ಆಗಿ ಅಂತ ಹೇಳ್ತಿದ್ದಾಗನೆ ಅವ್ರು ಫ್ರೆಶ್ ಆಗಿ ಬರೋರು. ತುಂಬಾ ಚೆನ್ನಾಗಾಯ್ತು ಆಕ್ಚುಲಿ. ದಟ್ಸ್ ಆಕ್ಚುಲಿ ವರ್ಕ್ಸ್ ಸಮ್ಟೈಮ್ಸ್. ಬಟ್ ಈಗ ಬರೋ ಯಂಗ್ ಫಿಲ್ಮ್ ಮೇಕರ್ಸ್ ಗಳಿಗೆ ಏನ್ ಹೇಳೋದು, ನಾನೇನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಸ್ಕ್ರಿಪ್ಟ್ ಇಲ್ಲಿ ಯಾರು ಶೂಟ್ ಹೋಗ್ಬಿಡಿ, ಪ್ರಿಪರೇಷನ್ ಇಲ್ಲಿ ಯಾರು ಶೂಟ್ ಹೋಗ್ಬಿಡಿ. ನಾನು ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ ಅಷ್ಟೇ, ಬಟ್ ಐ ಹ್ಯಾವ್ ರೈಟನ್ ಅ ಸ್ಕ್ರಿಪ್ಟ್. ಅದಕ್ಕೆ ಪ್ರೀ ಪ್ರೊಡಕ್ಷನ್ ವರ್ಕ್ಗೆ ವಿ ಹ್ಯಾವ್ ಸ್ಪೆಂಟ್ ಸಮ್ ಮೋರ್ ದೆನ್ 6 months. ಸೊ ಹಾಗಾಗಿ ಪ್ಲಾನಿಂಗ್ ಇಲ್ಲದೆ ಏನು ಮಾಡ್ಬಿಡಿ. ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಮೈ ಫಿಲ್ಮ್ ಮೇಕಿಂಗ್, ಇದು ನನ್ನ ಫಿಲ್ಮ್ ಮೇಕಿಂಗ್. ನಾನು ಈ ತರ ಶೂಟ್ ಮಾಡ್ಬೇಕು ಫಸ್ಟ್ ಸಿನಿಮಾದಲ್ಲಿ ಅಂತ. ಯಾಕಂದ್ರೆ ನಾನು ಏನ್ ಅನ್ಕೊಂಡಿದ್ರೆ ಅದು ತೆಗಿಬೇಕು, ನಾನು ಏನ್ ಅನ್ಕೊಂಡಿದ್ರೆ ಆರ್ಟಿಸ್ಟ್ ಗಳು ಮಾಡ್ಬೇಕು, ಅದ್ ನನ್ನ ಮೈನ್ ಇಂಟೆನ್ಷನ್, ಮೈನ್ ಪ್ಲಾಟ್ ಇದ್ದಿದೆ. ಸೊ ಹಾಗಾಗಿ ದೇ ಆರ್ ಡಿಡ್ ವೆಲ್. ಸೊ
ಖುಷಿ ಇದೆ ಆ ವಿಚಾರದಲ್ಲಿ. ನೀವ್ ಹೇಳಿದ್ ನಿಜ. ಆಕ್ಚುಲಿ ಸ್ಕ್ರಿಪ್ಟ್ ಅಲ್ಲೇ ನಾವು ಸ್ಕ್ರಿಪ್ಟ್ ಏನ್ ಬರೀತೀವಿ ಅಲ್ಲೇ 70% ಸಿನಿಮಾ ಅಂತ ಅರ್ಥ. ಇನ್ 30% ಏನಿದ್ರು ಆನ್ ಸೆಟ್ಸ್ ಮತ್ತೆ ಎಡಿಟಿಂಗು ಅದಿರುತ್ತೆ. ಕೊನೆ ಎಡಿಟಿಂಗ್ ಕೂಡ ಆಲ್ಮೋಸ್ಟ್ ಸ್ಕ್ರಿಪ್ಟ್ ಅಲ್ಲೇ ನಮಗ್ ಫೈನಲೈಸ್ ಆಗ್ಬಿಟ್ರೆ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತ. ನಂಗೆ ಶಾರ್ಟ್ಸ್ ಎಲ್ಲ ತೆಕ್ಕೊಂಡಿರ್ತೀರಾ. ಬಟ್ ಕೆಲವೊಂದು ಡೈರೆಕ್ಟರ್ಸ್ ಗಳು ಮೇಡಮ್, ಈಗ ಲೈಕ್ ವೆಟ್ರಿಮಾರನ್ ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಮಾಡ್ಕೊಳಲ್ಲ ಅವರು. ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಈ ತರ ಸಿನಿಮಾ ಮಾಡ್ಬೇಕು ಅಂತ, ಅಲ್ಲೇ ಸ್ಪಾಟ್ ಅಲ್ಲಿ ಬರೀತಾರೆ, ಸ್ಪಾಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸೊ ನಾವ್ ಅಷ್ಟು ದೊಡ್ಡ ಡೈರೆಕ್ಟರ್ ಅಲ್ಲ, ಬಟ್ ಏನಂದ್ರೆ ಆತರದೊಂದು ಏನೋ ಒಂದು ಟ್ರೈ ಮಾಡಿದ್ವಿ. ಅದು ನನ್ಗೆ ಯಾಕಂದ್ರೆ ನನ್ಗೆ ಏನ್ ಮಾಡ್ಬೇಕು ಯಾಕಂದ್ರೆ ನಾನು 2 years ವರ್ಕ್ ಮಾಡಿದ್ದೇನೆ ಸ್ಕ್ರಿಪ್ಟ್ ಮೇಲೆ. ತಲೆಯಲ್ಲಿ ಇತ್ತು. ಐ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಶೂಟ್. ಸೊ ನನ್ಗೆ ಅದು ಏನ್ ಶೂಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅದು ನನಗೆ ನನ್ನ ಮೈಂಡ್ ಅಲ್ಲಿ ಇತ್ತು. ಹಾಗಾಗಿ ಅದು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಯ್ತು. ಸೊ ಬೇರೆ ಯಾರು ಮಾಡೋದು ಫಿಲ್ಮ್ ಮೇಕರ್ಸ್ ಗಳು ದಯವಿಟ್ಟು ಸ್ಕ್ರಿಪ್ಟ್ ಮಾಡ್ಕೊಂಡು ನೀಟಾಗಿ ಪ್ರಿಪೇರ್ ಮಾಡಿಸಿ. ಓಕೆ, ಸೂಪರ್. ಅಂಡ್ ಏನು ಚಂದ ಏನು ಕರ್ಮ ಸಾಂಗ್ ಬಗ್ಗೆ ಮಾತಾಡ್ಲೇಬೇಕು. ನಾನಂತೂ ಇವತ್ ಬೆಳಗ್ಗೆ ಆ ಸಾಂಗ್ ನ ಒಂದ್ 3 ಸತಿ ಕೇಳ್ದೆ. ಲಿರಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಂಡ್ ಇನ್ನೊಂದ್ ಸಾಂಗು ಇದೆಯಲ್ಲ, ಆಕಾಶದ ನೀಲಿ, ಅದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಸದ್ಯಕ್ಕೆ ಏನು ಕರ್ಮ ಮಾತಾಡೋಣ. ಹೆಂಗ್ ಸರ್ ಅಷ್ಟು ಚೆನ್ನಾಗಿ ಒಂದು ಲವ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ಬೋದು? ಆಕ್ಚುಲಿ ಆ ಸಾಂಗ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ, ಆ ಸಾಂಗ್ ಅಲ್ಲಿ ಲವ್ ಅಂದ್ರೆ ಯೂಶಲಿ ಒಂದ್ ಸಾಂಗ್ ಅಲ್ಲಿ ಲವ್ ಮದ್ವೆ ಅದು ರೆಗ್ಯುಲರ್ ನಾವು ನೋಡಿರ್ತೀವಿ. ಬಟ್ ಈ ಸಾಂಗ್ ಅಲ್ಲಿ ಅದನ್ನ ನಾನು ಪ್ರೆಸೆಂಟೇಶನ್ ಅದು ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀನಿ. ಅಂದ್ರೆ ನಿಮ್ಗೆ ಈ ಅದ್ ಎಕ್ಸಿಕ್ಯೂಷನ್ ಇದೆಯಲ್ಲ, ಅದು ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಅದು ನನ್ನ ಪ್ರಕಾರ ನನ್ಗೆ ಬಹಳ ಖುಷಿ ಕೊಟ್ಟಿದೆ. ಅದನ್ನ ಯಾವ ರೀತಿ ಶೂಟ್ ಮಾಡಿದೀನಿ, ಅದು ಮೇ ಬಿ ಅದು ನಿಮ್ಗೆ ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ಅದು ವಾವ್ ಅನ್ನೋ ಫ್ಯಾಕ್ಟರ್ ಬರುತ್ತೆ. ಸೀರಿಯಸ್ಲಿ ಅದು ತುಂಬಾ ಮುದ್ದ ಕಾಣ್ತಾರ ಅವ್ರಿಬ್ರು ಕೂಡ. ಮತ್ತೆ ಅಲ್ಲಿವರೆಗೂ ಸಿನಿಮಾ ಒಂಥರ ಇದ್ರೆ, ಆ ಸಾಂಗ್ ಬಂದು ಆದ್ಮೇಲೆ, ಆ ಸಾಂಗ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಮಜಲು ಹೋಗ್ಬಿಡುತ್ತೆ ಸಿನಿಮಾ. ಸೊ ಅದ್ ನನ್ನ ಪ್ರಕಾರ ಆ ಸಾಂಗ್ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅನ್ನೋದೊಂದು ಹೋಪ್ ಇದೆ ಟೀಮ್ಗೆ. ಸೂಪರ್. ಅಂಡ್ ಆಕಾಶದ ನೀಲಿ ಅದ್ರಲ್ಲಿರೋ ಪ್ರತಿಯೊಂದ್ ಲೈನ್ ಕೂಡ ಐ ಮೀನ್ ನನ್ಗೆ ಕೇಳಿದ್ಮೇಲೆ ಏನ್ ಅನ್ನಿಸ್ತು ಅಂದ್ರೆ, ಈಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆ ತರ ತುಳಿತ ಅಥವಾ ಅವಮಾನಗಳನ್ನ ಆ ತರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಏನೋ ಚಿಕ್ಕ ಪುಟ್ಟದ ಮಾಮೂಲಿ ಅವಮಾನಗಳು ಇದ್ದೇ ಇರುತ್ತಲ್ಲ ದಿನನಿತ್ಯದ ಲೈಫ್, ಅಂತದ್ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿರೋದು. ನನ್ಗೆ ಆ ಸಾಂಗ್ ಕೇಳ್ಬಿಟ್ಟು ಒಂದ್ ಕ್ಷಣ ಅಂದ್ರೆ ಒಂಥರ ಕಣ್ ತುಂಬ್ಕೊಂಡಂಗೂ ಆಗ್ತಾ ಇತ್ತು. ಅಂಡ್ ಸ್ವಲ್ಪ ಆಕ್ರೋಶ ಬರ್ತಿತ್ತು ಲೈಟ್ ಆಗಿ, ಒಳಗಡೆಯಿಂದ ಒಂದು ಕೆಚ್ಚು ಆತರ ಫೀಲ್ ಬರ್ತಾ ಇತ್ತು. ಇನ್ನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗ ಆ ಸಾಂಗ್ ಕೇಳಿ ಹೆಂಗ್ ಅನ್ಸ್ಬೋದು ಅಂತ ನಂಗೆ ಅಲ್ಲೇ ಒಂದ್ ಐಡಿಯಾ ಬಂತು. ನಿಮ್ಗೆ ಅದು ಆಕ್ಚುಲಿ ಅದ ಕೋಪ ಬರ್ತಿದೆ ಅಂದಿದ್ದು ನನಗೆ ಬಹಳ ಖುಷಿ ಆಯ್ತು ಮೇಡಮ್. ಏನಂದ್ರೆ ನಾನು ಯಾವಾಗ್ಲೂ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಹೇಳ್ತಾ ಇರ್ತೀನಿ, ಒಳ್ಳೆಯವನಿಗೆ ಇಲ್ಲಿ ಯಾವ್ದೇ ಜಾತಿ ಇರಲ್ಲ ಮೇಡಮ್, ಕೆಟ್ಟವನ್ ಕೂಡ ಯಾವ್ದೇ ಜಾತಿ ಇರಲ್ಲ. ಎಲ್ಲಾರು ಎಲ್ಲಾ ಕಡೆನೂ ಇರ್ತಾರೆ. ಎಲ್ಲಾರು ಎಲ್ಲಾ ಕಡೆನೂ ಇರ್ತಾರೆ. ನೀವ್ ಹೀಗೆ ಈ ಜಾತಿಯವರಲ್ಲಿ ನೀವು ಬರೀ ಕೆಟ್ಟವ್ರೆ, ಈ ಜಾತಿಯವ್ರು ಮಾತ್ರ ಒಳ್ಳೆಯವರು ಅಂತ ಅದನ್ನ ಸೊಸೈಟಿಲಿ ಒಂದಷ್ಟು ಪ್ರೊಜೆಕ್ಟ್ ಮಾಡೋದಕ್ಕೆ ಒಂದಷ್ಟು ಜನ ಉಟ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ. ಅದೆಷ್ಟು ದೊಡ್ಡ ಮಾರಕ ಅಂದ್ರೆ ನಿಮ್ಗೆ ಅದು ಅದನ್ನ ನಾವು ಎರಾಡಿಕೇಟ್ ಮಾಡದೇ ಇದ್ರೆ ಇನ್ ಫ್ಯೂಚರ್ ಜನರೇಷನ್ ಮಕ್ಳುಗಳಿಗೆ ನಾವೇನು ಇಲ್ಲಿ ಏನು ಉಳಿಸೋಗಕ್ ಆಗದೆ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಮೇಡಮ್. ಯಾಕಂದ್ರೆ ಇವತ್ತು ಸೊಸೈಟಿಲಿ ಮಕ್ಳುಗಳಲ್ಲಿ ಮಾಡರ್ನ್ ಅನ್ಟಚಬಿಲಿಟಿ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಅದನ್ನ ಯು ಹ್ಯಾವ್ ಟು ಕಟ್. ನಾವ್ ಅದನ್ನ ಕಟ್ ಮಾಡದೇ ಇದ್ರೆ ಅದು ಫ್ಯೂಚರ್ ಅಲ್ಲಿ ಅದು ಇನ್ನೂ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ಅದು ಸೊಸೈಟಿಲಿ ಏನ್ ಬೇಕಾದ್ರೂ ಆಗುವಂತ ಮಟ್ಟಕ್ಕೆ, ಆಮೇಲೆ ಈ ಸೊಸೈಟಿನೇ ನಾಶ ಆಗುವಂತ ಮಟ್ಟಕ್ಕೆ ಖಂಡಿತವಾಗ್ಲೂ ಹೋಗುತ್ತೆ. ಸೊ ಹಾಗಾಗಿ ಆ ಸಾಂಗು ಯಾವ್ದೋ ಒಬ್ರಿಗೋಸ್ಕರ ಮಾಡಿದ್ದ ಸಾಂಗ್, ಯಾವ್ದೋ ಒಂದ್ ವರ್ಗಕ್ಕೆ ಮಾಡಿದ ಸಾಂಗ್ ಅಲ್ಲ ಮೇಡಮ್. ಅದು ಅಂದ್ರೆ ಸಿಡಿದೆದ್ದರು ಬರಿಗಾಲಿನ ಜನರು ಅಂದ್ರೆ ಬಡವರು. ಇವತ್ತು ಮೇಡಮ್ ನೀವು ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ಬಡವರು ರೈತರು ಇವತ್ತು ಚಪ್ಪಲಿ ಹಾಕಲ್ಲ. ಈಗ ಈ ಸಿನಿಮಾ ಯಾವ ಜಾತಿಲಿ ಬಡವರು ಇಲ್ಲ ಮೇಡಮ್, ಯಾವ ಜಾತಿಲಿ ಬಡ ರೈತರು ಇಲ್ಲ, ಎಲ್ಲದ್ರಲ್ಲೂ ಇದ್ರಲ್ಲ ಮೇಡಮ್. ಸೊ ಅದಕ್ಕೊಂದು ಎಕ್ಸಾಂಪಲ್, ನಾವು ಚಳ್ಳಕೆರೆ ಒಂದು ಊರಲ್ಲಿ ಶೂಟ್ ಮಾಡಿದ್ವಿ. ಸೊ ಅದೊಂದು ಕಾಲನಿಗೆ ಹೋಗಿದ್ವಿ ಮೇಡಮ್. ಗುಡಿಸ್ಲುಗಳೇನೋ ಹಾಕೊಂಡು ವಾಸ ಮಾಡ್ತಿದ್ರು ಅವರು.
ನಾವು ಆ ಲೊಕೇಶನ್ ನೋಡಿದ್ಮೇಲೆ ನಾವು ನನ್ನ ಹತ್ರ ಒಂದು ಫೋಟೋ ಇದೆ ನಿಮ್ಗೆ ತೋರಿಸ್ತೀನಿ, ಅದನ್ನ ನೀವು ಹಾಕಿ ನಿಮ್ಮ ಚಾನಲ್ ಅಲ್ಲಿ. ನಾವು ಫಸ್ಟ್ ಟೈಮ್ ಲೊಕೇಶನ್ ನೋಡಕ್ ಹೋದಾಗ ಮೇಡಮ್ ಲಿಟ್ರಲಿ ಹೇಗೆ ಬದುಕ್ತಿದಾರೆ ಅಂದ್ರೆ ಅವರು 2022 ದೇ ಆರ್ ಲಿವಿಂಗ್ ಲೈಕ್ 1950s 60s ಆ ಕಾಲಘಟ್ಟದಲ್ಲಿ ಬದುಕ್ತಿರೋ ತರ ಬದುಕ್ತಿದಾರೆ ಅವರು. ಓಕೆ. ಗುಡಿಸ್ಲುಗಳು, ಹಳೆ ಗುಡಿಸ್ಲುಗಳು, ಮನೆಗಳು, ಅಲ್ಲಿ ಸ್ವಚ್ಛತೆ ಇಲ್ಲ, ರೋಡ್ ಇಲ್ಲ, ಅವ್ರಿಗೆ ಲೈಟ್ ಇಲ್ಲ, ಲೈಟ್ಸ್ ಇರಲ್ಲ, ಎಷ್ಟು ಅನ್ಸಿವಿಲೈಸ್ಡ್ ಆಗಿ ಬದುಕ್ತಾರೆ. ಮತ್ತೆ ಮಕ್ಳುಗಳಿಗೆ ಕಾಯಿಲೆಗಳು, ಅದನ್ನೆಲ್ಲ ನೋಡಿ ನನ್ಗೆ ಎಷ್ಟು ನೋವಾಗೋಯ್ತು ಅಂತಂದ್ರೆ ನಾವು ನಾವು ಯಾವ ರೇಂಜ್ ಮುಂದೆ ಹೋಗ್ಬಿಟ್ಟಿದೀವಿ ಅಂದ್ರೆ ಚಂದ್ರಲೋಕದಲ್ಲಿ ಹೋಗಿ ಮನೆ ಮಾಡೋಣ ಅನ್ನೋ ಮಟ್ಟಕ್ಕೆ ಮಾತಾಡ್ತೀವಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ಲ ಮೇಡಮ್? ನಿಜ. ನಾವು ಸೈನ್ಸ್ ಅಲ್ಲಿ ಅಷ್ಟು ಮುಂದೆ ಇದೀವಿ, ಇಷ್ಟು ಮುಂದೆ ಇದೀವಿ ಅಂತ ಮಾತಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಈ ಸೊಸೈಟಿಲಿ ಬೇಸಿಕ್ ನೀಡ್ಸ್ ಇಲ್ಲದೆ ಬದುಕ್ತಿರೋರು ಎಷ್ಟು ಜನ ಇದಾರೆ ಮೇಡಮ್. ಸೊ ಅದನ್ನ ಯಾರೊಬ್ರು ಪ್ರಶ್ನೆ ಮಾಡ್ಬೇಕಲ್ಲ. ಈಗ ಅದನ್ನ ಪ್ರಶ್ನೆ ಮಾಡದೇ ಇದ್ರೆ ಆ ಜನಗಳಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ? ಈಗ ಜೈ ಭೀಮ್ ಸಿನಿಮಾ ಅಂತ ಒಂದ್ ಸಿನಿಮಾ ಬಂದ್ಮೇಲೆ ಮೇಡಮ್, ಆ ಸಿನಿಮಾ ಬಂದ್ಮೇಲೆ ಆಕ್ಚುಲಿ ಎಸ್ಪೆಷಲಿ ಕೊರಚ ಯಾವ್ದೋ ಒಂದು ಸಮುದಾಯ ಮೇಡಮ್, ಟ್ರೈಬ್ಸ್, ಆಕ್ಚುಲಿ ದೇ ಆರ್ ಟ್ರೈಬ್ಸ್. ಅವ್ರಿಗೆ ಅಲ್ಲಿನ ಗೌರ್ಮೆಂಟು, DMK ಗೌರ್ಮೆಂಟು ಅವ್ರಿಗೊಂದು ಸಪರೇಟ್ ಆಗಿ ಒಂದು ನಿಗಮ ಮಂಡಳಿ ಮಾಡಿ ಎಷ್ಟೋ 20 ಕೋಟಿನ 30 ಕೋಟಿ ದುಡ್ಡಿಡುತ್ತೆ. ಅಲ್ಲಿವರೆಗೂ ಆ ಒಂದು ಟ್ರೈಬ್ಸ್ ಬೆಟ್ಟ ಗುಡ್ಡಗಳಲ್ಲಿ ಬದುಕಿದ್ದ ಟ್ರೈಬ್ಸ್ ಅವರು ಅದೊಂದು ಸಿನಿಮಾ, ಮೊನ್ನೆ ಸೂರ್ಯ ಸರ್ ಅದೊಂದು ಪ್ರೆಸ್ ಮೀಟ್ ಇದನ್ನ ಹೇಳ್ತಾರೆ ವಿಷಯನ. ಅದೊಂದು ಸಿನಿಮಾದ ಪ್ರಭಾವ ಅವ್ರಿಗೆ ಒಂದು ಸೊಸೈಟಿಲಿ ನಾವು ಕೂಡ ಬದುಕಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಆ ಸಿನಿಮಾ ಒಂದು ಎಷ್ಟು ದೊಡ್ಡ ಮೈಲಿಗಲ್ಲು ಕ್ರಿಯೇಟ್ ಮಾಡ್ತಾರೆ ಮೇಡಮ್. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. Art, it's a most influential way to get into the mind of a person. Exactly. So ಆರ್ಟ್ ಅನ್ನೋದಿದೆಯಲ್ಲ, ಅದನ್ನ ಈ ಸೊಸೈಟಿಲಿ ಬದಲಾವಣೆಗೂ ಬಳಸ್ಕೋಬಹುದು, ಅದನ್ನ ಎಂಟರ್ಟೈನ್ಮೆಂಟ್ಗೂ ಬಳಸ್ಕೋಬಹುದು, ಎಲ್ಲದರಲ್ಲೂ ಬಳಸ್ಕೋಬಹುದು. ಸೊ ಎಂಡ್ ಆಫ್ ದ ಡೇ ಆರ್ಟ್ ಈಸ್ ಪೊಲಿಟಿಕ್ಸ್. ನೀವು ಸಿನಿಮಾದಲ್ಲಿ ನೀವು ಯಾರ್ದೋ ಒಬ್ಬ ಸಮಸ್ಯೆ ಹೇಳ್ಬೇಡಿ ಅಂತಂದ್ರೆ, ಈಗ ನಾನು ಯಾರ್ದೋ ಒಂದು ಸಮಸ್ಯೆ ಹೇಳ್ತೀನಿ ಅಂತಂದ್ರೆ ನೀವ್ ಯಾಕೆ ಯಾರ್ದೋ ಒಂದು ಜಾತಿ ಸಮಸ್ಯೆನ ಹೇಳ್ತೀರಾ? ಅದನ್ನ ನೀವು ಜಾತಿ ಅಂತ ಯಾಕೆ ಇದು ಮಾಡ್ತೀರಾ? ಅಲ್ಲ ಒಬ್ಬ ಮನುಷ್ಯನ ಏನೋ ಒಂದು ಸಮಸ್ಯೆ ಹೇಳ್ತಾ ಇದೀವಿ ಅಂದ್ರೆ ಆ ಮನುಷ್ಯನ ನೀನು ಜಾತಿ ಹುಡುಕ್ತೀಯ ಅಂದ್ರೆ ನೀನ್ ಎಷ್ಟು ಕೆಟ್ಟ ಮನಸ್ಥಿತಿ ಇರ್ಬೇಕು ನಿಂದು. ಕರೆಕ್ಟ್ ಅಲ್ಲ ಮೇಡಮ್? ಈಗ ನಾನು ಸಿನಿಮಾದಲ್ಲಿ ನಾನು ಒಂದಷ್ಟು ಕಮೆಂಟ್ಸ್ ಗಳು ನೋಡ್ತಾ ಇದ್ದೀನಿ. ಅವ್ರು ಹೇಗೆ ಕಮೆಂಟ್ಸ್ ಗಳು ಮಾಡ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವ್ರ ಫೋಟೋ ತೋರಿಸಿದ ತಕ್ಷಣನೇ ಇದು ಯಾವ್ದೋ ಒಂದು ಜಾತಿ ಸಿನಿಮಾ. ಅದೇ ಆಗ್ಲೇ ಹೇಳದ್ನಲ್ಲ. ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಹೋಗ್ತಾ ಇದಾರೆ ಅಂತಂದ್ರೆ, ನಾವು ಅವ್ರಿಗೆ ನಮ್ಮ ಟೀಮ್ ಅವರೆಲ್ಲ ಇವತ್ತು ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದನ್ನ ಹೇಳ್ತಾ ಇದ್ವಿ. ನೀವು ಎಷ್ಟು ನೀವು ಎಷ್ಟಾದ್ರೂ ಹೇಟ್ ಮಾಡಿ, ಬಟ್ ನಾವಂತೂ ನಿಮ್ಮನ್ನ ಹೇಟ್ ಮಾಡಲ್ಲ. ನಾವು ನಿಮ್ಮನ್ನ ಬದಲಾಯಿಸೋಕೆ ಟ್ರೈ ಮಾಡ್ತೀವಿ. ನಮ್ಮ ಕಡೆಯಿಂದ ನಿಮ್ಗೆ ಬೇರೆ ಏನು ಕೊಡೋದಕ್ಕಾಗಲ್ಲ. ನಮ್ಮ ಕಡೆಯಿಂದ ನಮ್ಮೆಲ್ಲ ಟೀಮ್ ಇದೀವಲ್ಲ, ನಮ್ಮ ಹತ್ರ ಒಂದು ಬೆಟ್ಟದಷ್ಟು ಪ್ರೀತಿ ಇದೆ. ಆ ಪ್ರೀತಿ ಮಾತ್ರ ನಿಮ್ಗೆ ಕೊಡ್ತೀವಿ. ಆ ಪ್ರೀತಿ ಮಾತ್ರ ನಮ್ಮ ಕಡೆಯಿಂದ ನಿಮ್ಗೆ ಕೊಡೋದಕ್ಕೆ ಸಾಧ್ಯ. ನಮ್ಮ ದ್ವೇಷ ಅಂತ ನೀವು ನಮ್ಮ ಮೇಲೆ ದ್ವೇಷ ಸಾಧಿಸ್ತೀರಲ್ಲ, ಖಂಡಿತವಾಗ್ಲೂ ನಾವು ದ್ವೇಷ ಸಾಧಿಸಲ್ಲ. ನಾವು ನಿಮ್ಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತೀವಿ, ಅದೊಂದೇ ನಮ್ಮ ಹತ್ರ ಇರೋದು. ಸೊ ನೀವು ದ್ವೇಷ ಮಾಡ್ತೀನಿ ಅಂತ ನಾವು ದ್ವೇಷ ಮಾಡ್ತಿರೋ ದ್ವೇಷ ಬೆಳ್ಕೊಂತ ದೊಡ್ಡದಾಗ್ತಾ ಹೋಗುತ್ತೆ ಮೇಡಮ್. ಆಮೇಲೆ ಈ ಸೊಸೈಟಿ ನಾವು ಏನೋ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊಂಡಾಗ ನಾವು ಅದನ್ನೇ ಮಾಡ್ತಾ ಹೋದ್ರೆ, ಅವರು ನಮ್ಗೆ ದ್ವೇಷಿಸ್ತಾರೆ ಅಂತ ನಾವು ದ್ವೇಷಿಸ್ತಾ ಹೋದ್ರೆ ಸಮಾಜದ ಸೊಸೈಟಿಲಿ ಏನ್ ಬದಲಾವಣೆ ಆಗುತ್ತೆ? ನೀನು ದ್ವೇಷ ಮಾಡ್ತೀನಿ, ನಾನು ನಿನ್ ಪ್ರೀತಿ ಮಾಡ್ತೀನಿ. ಬುದ್ಧ ಅದನ್ನೇ ಅಲ್ವಾ ಮೇಡಮ್ ಹೇಳೋದು? ಸೊ ನೀನ್ ನನ್ನ ದ್ವೇಷ ಮಾಡ್ತೀಯ ಮಾಡು, ನಾನು ನಿನ್ನ ದ್ವೇಷ ಮಾಡಲ್ಲ ಅಂತ. ಸೊ ಹಂಗಾಗಿ ನಾವು ನಿಮ್ಮನ್ನ ದ್ವೇಷ ಮಾಡಲ್ಲ, ನೀವು ನಮ್ಮನ್ನ ದ್ವೇಷ ಮಾಡ್ತೀರ ಮಾಡಿ, ನಿಮ್ಮನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಸೊಸೈಟಿಲಿ ನಾವೆಲ್ಲರೂ ಮನುಷ್ಯರು, ನಮ್ಮಲ್ಲೆಲ್ಲ ಹರಿತಾ ಇರೋದು ಒಂದೇ ರಕ್ತ. ಸೊ ವಿ ಆರ್ ಡಿವೈಡೆಡ್ ಬೈ ಕ್ಯಾಸ್ಟ್, ಬಟ್ ನಾವು ಭಾರತೀಯರಾಗಿ ನಾವೆಲ್ಲ ಒಟ್ಟಾಗಿ ಸೇರ್ಬೇಕಾಗಿದೆ. ಸೊ ಇವತ್ತು ಒಂದು ಅದ್ಭುತವಾದಂತ ಒಂದು ರಾಜ್ಯನ ಕಟ್ಟೋದಕ್ಕೆ, ಒಂದು ದೇಶನ ಕಟ್ಟೋದಕ್ಕೆ ನಾವೆಲ್ಲ ಮನುಷ್ಯರಾಗಿ ಒಂದಾಗಬೇಕಾಗಿದೆ. ಸೊ ಆ ಮನುಷ್ಯತ್ವದ ಗುಣ ಮತ್ತೆ ಆ ಮನುಷ್ಯತ್ವದ ಪಾಠವನ್ನು ನಿಮ್ಗೆ ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ನೀವು ನೋಡ್ಬೋದು. ಧೀರ ಭಗತ್ ರಾಯ್ ನಿಮ್ಗೆ ನೇರವಾಗಿ ಹೇಳ್ತಾರೆ. ಎಲ್ಲಾದ್ರಲ್ಲೂ ಕ್ಯಾಶ್ ಹುಡುಕಿ ಮೋಸ್ಟ್ಲಿ ಓಟ್ ಹಾಕೋದಕ್ಕೆ ಅನ್ಸುತ್ತೆ ನಮ್ ದೇಶ. ಇನ್ನು ನೀವ್ ಹೇಳಿದ್ರಲ್ಲ ಒಂದ್ ಪರಿಸ್ಥಿತಿ ಚಳ್ಳಕೆರೆ ಹತ್ರ ಆತರ ಇರೋದು. ಯಾಕಂದ್ರೆ ಯಾವಾಗ ಅದನ್ನ ಬಿಟ್ಟು ಒಬ್ಬ ಮನುಷ್ಯ ನಮಗ್ ಪ್ರಾಪರ್ ಆಗಿ ಸೇವೆ ಮಾಡ್ತಾನ ಅಂತ ನೋಡಿ ಓಟ್ ಹಾಕಿದ್ರೆ ಈ ತರ ಎಲ್ಲ ಆಗದೇ ಇಲ್ಲ. ಖಂಡಿತ ಮೇಡಮ್. ಸೊ ನಿಮ್ಮವ್ರು ಅನ್ಕೊಂಡು ಯಾರ್ಯಾರು ಕ್ಯಾಶ್ ಅಲ್ಲಿ ಇರ್ತಾರ ಅವ್ರಿಗೆಲ್ಲ ಓಟ್ ಹಾಕೊಂಡು ನಮ್ ಲೈಫ್ ಸ್ಟೈಲ್ ನ ಹಂಗೇ ಇಟ್ಕೊಂಡ್ಬಿಟ್ಟಿದೀವಿ. ಅದೇ ಮೇಡಮ್, ಈಗ ನಿಮ್ಗೆ ಜನ ಹೇಗಿರ್ತಾರೋ
ಅವರು ಆರಿಸುವಂತ ಜನನಾಯಕರು. ಈಗ ನಾವು ಒಬ್ಬ ಲೀಡರ್ನ ದೂಷಣೆ ಮಾಡೋದಕ್ಕಿಂತ ಅವ್ರನ್ನ ಆರಿಸಿ ಕಳ್ಸೋದು ಯಾರು? ಜನಗಳಲ್ಲ ಮೇಡಮ್. ಜನ ಹೇಗಿರ್ತಾರೋ ಮನಸ್ಥಿತಿನೂ ಒಂದೇ ಆಗ್ಬೇಕು ಸರ್. ಅವಾಗ್ಲೇ ಅಂದ್ರೆ ಈಗ ನೀನೇನೋ ಸೊಸೈಟಿಲಿ ಬದಲಾವಣೆ ಬಯಸ್ತಿದ್ಯಾ? ಯಾರು ಬದಲಾವಣೆ ಫಸ್ಟ್ ನೀನ್ ಬದಲಾಗ. ಯಾರು ಬದಲಾವಣೆ ತರಬೇಕು ಅಂತ ಬರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಎಕ್ಸಾಕ್ಟ್ಲಿ ಮೇಡಮ್. ಸೊ ಈಗ ಅವ್ರು ಏನ್ ಮಾಡ್ತಾರೋ ನಿಮ್ಗೂ ಅದೇ ಬೇಕು, ಹಾಗಾಗಿ ನೀವು ಅವ್ರನ್ನೇ ಆಯ್ಕೆ ಮಾಡ್ತೀರ ಪದೇ ಪದೇ. ಅದಕ್ಕೆ ವ್ಯವಸ್ಥೆ ಹಂಗಿದೆ, ಅದಕ್ಕೆ ಈ ದೇಶನೂ ಹಾಗೆ ಇದೆಯಲ್ಲ ಮೇಡಮ್. ಏನ್ ಬೇಕಾದ್ ಹಿಂದಿನ ದಿನ ಎಲೆಕ್ಷನ್ ಹಿಂದಿನ ದಿನ ಮನೆಗ್ ಬಂದ್ಬಿಡುತ್ತೆ. ಸೊ ಸಾಕು ಅಷ್ಟೇ ನಮ್ ಜನಕ್ಕೆ ಮೇಡಮ್. ಅದು ಅವ್ರು ದುಡ್ಡು ಕೊಡ್ತಾರೆ, ಓಟ್ ಹಾಕ್ತಾರೆ. ಈಗ 2,000 ರೂಪಾಯಿ ಓಟಿಗೆ ಇವ್ರಿಗೆ ಅದ್ರ ಬೆಲೆನೇ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಮೇಡಮ್. ಒಂದು ಓಟಿಗೆ 5 ವರ್ಷಕ್ಕೆ 2,000 ರೂಪಾಯಿ ನಿನ್ ಬೆಲೆ. ಪೈಸದಲ್ಲೂ ಬರಲ್ಲ ಅನ್ಸುತ್ತೆ ಸರ್. ಪರ್ ಡೇ ಪೈಸದಲ್ಲೂ ಬರಲ್ಲ. ಅಂದ್ರೆ ಒಂದು ಓಟಿಗೆ 5 ವರ್ಷಕ್ಕೆ ನಿನ್ನ ಸಂಬಳ ಬರೀ 2,000 ರೂಪಾಯಿ ಅಷ್ಟೇ. ನಿನ್ ಕೂಲಿಗೆ ಬರೀ 2,000 ರೂಪಾಯಿ ಅಷ್ಟೇ. ಸೊ ಎಷ್ಟು ಚೀಪ್ ಆಗಿ ಸಿಗ್ತಾ ಇದೀವಿ. ಹೌದು ಅಲ್ವಾ? ಅದು ಬಿಡಿ ಮೇಡಮ್, 500 ರೂಪಾಯಿ ಓಟಿಗೆ 500 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋರು ಇದಾರಲ್ಲ. ಅಂದ್ರೆ ಪೈಸೆ ಲೆಕ್ಕನೂ ಇಲ್ಲ ಬಿಡಿ ಅದು ಪರ್ ಡೇಗೆ. ಸೊ ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತು ಸೊಸೈಟಿ ಹೋಗ್ತಾ ಇದೆ. ಆಮೇಲೆ ಅದಕ್ಕೆ ಯಂಗ್ ಜನರೇಷನ್ ಹುಡುಗರುಗಳು ಅದಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ. ಅಂದ್ರೆ ಅದು ಬಹಳ ದೊಡ್ಡ ದುರಂತ. ಇದು ಆಕ್ಚುಲಿ ಇದು ಎಂಡ್ ಆಗ್ಬೇಕು. ಸೊ ಇದು ಎಂಡ್ ಆಗ್ಬೇಕು ಅಂದ್ರೆ ಈ ತರದ ಇನ್ನೊಂದಷ್ಟು ಸಿನಿಮಾಗಳು ಬರಬೇಕು. ನಿಮ್ಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅದು ಏನೋ ಒಂದು ಎಜುಕೇಟ್ ಮಾಡ್ತಾನೆ ಹೋಗ್ಬೇಕು ಸಿನಿಮಾ. ಸೊ ಆ ದೃಷ್ಟಿಯಿಂದನೇ ಇವತ್ತು ಧೀರಭಾಗದ್ರ ಸಿನಿಮಾ ಮಾಡಿರೋದು. ಇದು ಎಲ್ಲರೂ ನೋಡುವಂತ ಸಿನಿಮಾ, ಇದೆಲ್ಲ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಡಿಸೆಂಬರ್ 6ನೇ ತಾರೀಕು ನೋಡಿ. ಸೊ ಈ ಸಿನಿಮಾ ಗೆದ್ರೆ ಖಂಡಿತವಾಗ್ಲೂ ಈ ತರದ ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ. ಈ ತರದ ಇನ್ನೊಂದಷ್ಟು ನಿರ್ಮಾಪಕರುಗಳು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಸೊ ಆಗ ಕರ್ನಾಟಕದಲ್ಲಿ ಒಂದೊಳ್ಳೆ ಕ್ರಾಂತಿ ಆಗುತ್ತೆ, ಅದಕ್ಕೆ ಒಂದು ದಾರಿ ಆಗುತ್ತೆ. ಸೊ ದಯವಿಟ್ಟು ಧೀರಭಾಗದ್ರ ಸಿನಿಮಾನ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ನೋಡಿ. ಡಿಸೆಂಬರ್ 6ನೇ ತಾರೀಕು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸರ್, ಇದುವರೆಗೂ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮೋರೋವರ್ ನೀವು ಶೂಟ್ ಟೈಮ್ ಅಲ್ಲೆಲ್ಲ ನೋಡಿದಂತ ನೈಜ ಘಟನೆಗಳನ್ನ ಕೂಡ ಹಂಚ್ಕೊಂಡ್ರಿ ನಮ್ ಜೊತೆ. ತುಂಬಾ ಒಂದ್ ಕಡೆ ಖುಷಿ ಆಯ್ತು, ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ಗಳೆಲ್ಲ ನೀವ್ ಹೇಳಿದ್ರಲ್ಲ ಅಂತ. ಇನ್ನೊಂದ್ ಕಡೆ ಬೇಜಾರಾಯ್ತು, ಇನ್ನೂ ಸ್ಟಿಲ್ ಅದ್ ಎಕ್ಸಿಸ್ಟ್ ಇದೆಯಲ್ಲ ಆ ತರ ಒಂದ್ ಲೈಫ್ ಸ್ಟೈಲ್ ಅಂತ. ಅದೆಲ್ಲ ಆದಷ್ಟು ಬೇಗ ಒಂದು ಪರಿಹಾರ ಸಿಗುತ್ತೆ ಅಂತ ಆಶಿಸ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಸಿನಿಮಾ. ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರ ನೀವು. ಸೊ ಅಂದ್ರೆ ನೀವು ಯಾರು ನಮ್ಗೆ ಎದುರು ಕೂತವ್ರು ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ನಮ್ ಕಡೆಯಿಂದ ಉತ್ತರಗಳಾಗಿ ಬರುತ್ತೆ. ಎಸ್ಪೆಷಲಿ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದೆ ಇಂಟರ್ವ್ಯೂ ಇದು. ಸೊ ಈ 3 days ಇಂಟರ್ವ್ಯೂ ಅಲ್ಲಿ ಈ ತರದ ಒಂದು ತುಂಬಾ ಮನ್ಸಿಗೆ ಹತ್ರ ಆಗುವಂತ ಪ್ರಶ್ನೆಗಳನ್ನ ಕೇಳಿದ್ದು ನೀವು. ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಿಮ್ಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಧೀರಭಾಗದ್ರ ಸಿನಿಮಾ ಕನ್ನಡಿಗರ ಮನಸ್ಸನ್ನ ಗೆಲ್ಲಿ 6ನೇ ತಾರೀಕು ಒಂದು ದೊಡ್ಡ ಮಟ್ಟದ ಸಕ್ಸಸ್ ಸಿನಿಮಾಗೆ ಸಿಗ್ಲಿ. ಖಂಡಿತ ಸಿಗುತ್ತೆ. ನಾವೆಲ್ಲ ಕನ್ನಡಿಗರು ಸೇರಿ ಮಾಡಿರೋ ಸಿನಿಮಾ. ನಿಮ್ಮ ಮಾಧ್ಯಮದವ್ರ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು 6ನೇ ತಾರೀಕು ಕನ್ನಡ ಸಿನಿಮಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಪ್ರಚಾರ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.